ಅಯ್ಯೋ ನಿನ್ನ, ಯಾಕೆ ಯಾಕೋದೆ ತಿನ್ನಕೋದೆ? ಏನೋ ಓದಿರಲ್ಲ ಮಾಡಿರಲ್ಲ ಅದು ಕೊಡ್ದಿರ್ತಾಳೆ. ಅಂತದು ಇಲ್ಲ. ನಾನು ಹೇಳಿದೀನಿ ಹೇಳು, ನನಗೆ ಹೇಳ. 1 2 ಬಾಳೆಲೆ 2 3 4 ಅನ್ನ ಹಾಕು, 5 6 ಬ್ಯಾಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದ್ದೆ ಎತ್ತು, 1 ರಿಂದ 10 ಹೀಗಿದ್ದು ಊಟದ ಆಟವು ಮುಗಿದಿತ್ತು. ಹೀಗೆ ಹೇಳ್ದೆ ತಾನೆ, ಹೇಳಿದೀನಿ ತಾನೆ. ಆದ್ರೂ ಯಾಕೆ ಒದೆ ಕೊಡ್ತು? ನಾನು ಅದಕ್ಕೆ ಹೇಳ್ಬಿಟ್ಟು ಬಂದೆ. ನಿಮ್ಮ ಅಮ್ಮಂಗೂ ನಮ್ಮ ಅಮ್ಮಂಗೂ ಇಬ್ರಿಗೂ ಹೇಳಿ ನಿನಗೆ ಸಂದಾಗ ಬೆಂಡ್ ಎತ್ತಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೀನಿ. ಓದಿದ್ರು ಬಡಿತದೆ. ಅಯ್ಯೋ ಪುಟ್ಟಿ, ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾನು ಹೇಳ್ತೀನಿ ಸುಮ್ಕಿರಮ್ಮ. ನಾನು ಹೇಳ್ತೀನಿ ಹೊಡಿಬೇಡ ಅಂತ ಹೇಳ್ಬಿಟ್ಟು, ನಾಳೆಯಿಂದ ಹೊಡಿಬೇಡ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವತ್ತಿಂದನೇ ಹೊಡಿಬೇಡ ಅಂತ ಹೇಳ್ಬೇಕು ನೀನು. ಆಯ್ತು ಆಯ್ತು ಸಮಾಧಾನ, ಇವತ್ತಿಂದನೇ ಹೊಡಿಬೇಡ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹೇ ಪುಟ್ಟಿ, ನಾನು ನೆನ್ಪಿದ್ದೀನಾ? ಐ ಅಂಕಲ್, ನಿಜ ಹೇಳಿದ್ರೆ ನೀವು ಚಿಪ್ಸ್ ಪಪ್ಸ್ ಕೊಡಿಸ್ತಿದ್ರಲ್ಲ, ಆ ಅಂಕಲ್ ತಾನೇ? ನಂಗೆ ನೆನ್ಪಿದ್ದೀರಾ, ಚೆನ್ನಾಗಿ ನೆನ್ಪಿದ್ದೀರಾ. ಹಬ್ಬ, ಅಷ್ಟನ್ನ ನೆನ್ಪಿಟ್ಕೊಂಡಿದ್ಯಲ್ಲ. ಅಯ್ಯೋ ಇವಳು ಬಿಡಪ್ಪ, ಭಾಳ ಚೂಟಿ ಹುಡುಗಿ. ನಮ್ಮ ಊರಾಗೇನೆ ನೀ ಈ ಹುಡುಗಿ ಅಷ್ಟು ಚೂಟಿ ಯಾರುಣವೇ ಇಲ್ಲ, ಅಷ್ಟು ಚೂಟಿ. ಅಮ್ಮಣಿ ಬಾ ಬಾ ಬಾ, ಐತೆ ಬಾ, ನಿಂಗೆ ನಿಮ್ಮ ಅಮ್ಮಂಗೆಲ್ಲ ಹೇಳಿದೀನಿ, ಬಾ ಬಾ. ಅಮ್ಮ, ನಿಜವಾಗೂ ನಾನಂತೂ ಸ್ಕೂಲಾಗ ಪಾಠ ಮಾಡಕ್ ಮಾತ್ರ ಹೋಗಲ್ಲಮ್ಮ. ಹುಚ್ಚಿ ಹುಚ್ಚಿ ಮಾಡಕ್ ಬಿಡ್ತಾರಮ್ಮ ಇವರಂತೂ ಎಲ್ಲ ಸೇರ್ಕೊಂಡು. ದೊಡ್ಡ ಲೂಸುಗಳಿದ್ದಂಗೆ ಇವರಂತೂ ಒಂದು ನೆಟ್ಟಿಗೆ ಹೇಳಲ್ಲ. ಎಲ್ಲ ಮಾತಿಗೆ ಮುಂಚೆ ಕಿಯಾ ಪಿಯಾ ಅಂತ ಕಿರ್ಚ್ಕೊಂಡ್ ಬಿಡ್ತಾರೆ. ಥೂ, ಇದಕ್ಕಿನ್ನ ಎಲ್ಲನ ಹೋಗ್ಬಿಟ್ಟು ಕೂಲಿನಲ್ಲಿ ಮಾಡೋದೇ ಎಷ್ಟೋ ವಾಸಿ. ಇವ್ರ ಹತ್ರ ಅಂತ ಮಾತ್ರ ಎಣ್ಗಕ್ಕಾಗಲ್ಲ ನನಗಂತೂ. ಲೇ ಪುಟ್ಟಿ, ಹೋಗೋದ್ಕ ಹೋಗೆ ಸುಮ್ಮನೆ. ಅಮ್ಮಯ್ಯ, ನನ್ನೇ ಹೊಡೆದೆ ಅಲ್ವಾ? ಬಾ, ನಿಂಗೈತೆ ಬಾ, ನಿಂಗೆ ಸರಿಯಾಗೈತೆ ಬಾ ಮಾರಿ ಹಬ್ಬ. ನಿಮ್ಮ ಅಮ್ಮಂಗೂ ಹೇಳಿದೀನಿ, ನಮ್ಮ ಅಮ್ಮಂಗೂ ಹೇಳಿದೀನಿ. ನಮ್ಮ ಅಂತಕ್ ಬಂದ್ರೆ ನಮ್ಮಮ್ಮ ನಿನ್ನೂ ಹೊಡಿತತೆ. ಈಗ ಬಾ ಬಾ, ಹೇಳಿದೀನಿ ಹೊಡಿತದ ಬಾ. ಆಂಟಿ, ನೀವು ಹೊಡಿಬೇಕು. ಈಗ ನನಗೆ ಪದ್ಯ ಬರ್ತದೆ, ಆವಾಗ ಕೈನೂ ಕೇಳಿ. ಆವಾಗ ಕೈನ್ ಬರಲಿಲ್ಲ ಅಂದ್ರೆ ನೀವು ಹೊಡಿಬೇಕು. ಏನ್ ರಚು, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ನೀವು ಇಲ್ಲಿ ನೋಡೆ, ಅಳಿಯಂದ್ರು ಬಂದವ್ರೆ. ನೀನ್ನ ಕರ್ಕೊಂಡು ಹೋಗಿ ಅಂತಾನೆ ನೀ ಬಂದಿರೋದು. ಏನಮ್ಮ ಹೇಳ್ತಾ ಇದೀಯಾ? ಊನೆ ಮಗಳೇ, ನೀನ್ ಕರ್ಕೊಂಡು ಹೋಗಿ ಅಂತಾನೆ ಅಳಿಯಂದ್ರು ಬಂದವ್ರೆ ಇಲ್ಲಿಗೆ. ಅಳಿಯಂದ್ರು ನೋಡು ಎಷ್ಟು ಖುಷಿ ಆಗವ್ರೆ. ಆಗ್ಲಿಂದ ನೀನ್ ಬರೋದಾರಿ ನೀನು ಕಾಯ್ತಾ ಇದ್ರು. ನೀನು ಯಾವಾಗ ಬರ್ತೀಯಾ ಅಂತ ಹೇಳ್ಬಿಟ್ಟು, ಈ ಸ್ಕೂಲು ಪಾಠ ಮಾಡಕ್ ಹೋಗೋಳೆ ಕರ್ಕೊಂಬಿಟ್ಟು ಬರ್ತೀನಿ ಅಂತ ನಿಮ್ಮ ಅಪ್ಪ ಹೇಳಿದ್ರು ಬ್ಯಾಡ ಅಂತ ಹೇಳ್ಬಿಟ್ಟು ನೋಡಮ್ಮ ಸುಮ್ಮನೆ ನೀನೇ ಕುಂತ್ಕೊಂಡವ್ರೆ. ನೀವು ನಿಜ ಹೇಳ್ತಾ ಇದ್ದೀರಾ? ನನ್ನ ಕರ್ಕೊಂಡು ಹೋಗಕ್ ಬಂದ್ರಾ? ನಾನೆಲ್ಲ ಕೇಳಿದಾಗ ಬೈದು ಫೋನೆಲ್ಲ ಕಟ್ ಮಾಡಿದ್ರಿ. ಹಂಗೆ ಏನೋ ಒಂಥರ ಜ್ಞಾನೋದಯ ಆಯಿತು ನನಗಂತೂ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಕರ್ಕೊಂಡೋಗೋದೇ ವಾಸಿ ಅಂತ ಅನ್ನಿಸ್ತು. ಅದಕ್ಕೇನೆ ಕರ್ಕೊಂಡೋಗೋಣ ಅಂತ ಬಂದೆ. ನಿನ್ಗೇನು ನನ್ನ ಮೇಲೆ ಬೇಜಾರಿಲ್ಲ ತಾನೇ? ನೀನು ಬರ್ತೀಯ ತಾನೇ ನಮ್ಮ ಮನೆಗೆ? ಅಯ್ಯೋ, ಈಗಲೇ ಹೊರಡ್ಬಿಟ್ಟು ಬ್ಯಾಗ್ ತಗ್ಲಾಕೊಂಡು ಬಂದ್ಬಿಡ್ತೀನಿ. ನಂದು ತೆಪ್ಪಾಯ್ತು, ನನಗೆ ಸಮಸ್ಬಿಡಿ. ಅವಾಗೆಲ್ಲ ತೆಪ್ಪು ಕೆಲಸ ಮಾಡಿಬಿಟ್ಟೆ. ಆದರೆ ಇವಾಗ ಅಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ನನಗೆ ಸಮಸ್ಬಿಡಿ. ಈಗಲೇ ಬ್ಯಾಗ್ ಎತ್ಕೊಂಬಿಟ್ಟು ಬಾ ಅಂದ್ರೆ ಬಂದ್ಬಿಡ್ತೀನಿ ನಾನಂತೂ. ನನಗಂತೂ ಈ ಊರಾಗ ಸಾಕಾಗೋಗ್ಬಿಟ್ಟೈತೆ. ಎಲ್ಲರೂ ಗಂಡ ಬಿಟ್ಟೋಳು ಅಂತ ಎಷ್ಟೆಲ್ಲ ಮಾತಾಡ್ತಾ ಇದ್ರು. ಈಗ ನಿಮ್ಮನ್ನು ನೋಡ್ಬಿಟ್ಟು ನನಗಂತೂ ಏನು ಹೇಳಬೇಕೋ ಗೊತ್ತಾಯ್ತಿಲ್ಲ. ಹೇ ಸಮಾಧಾನ. ಅಷ್ಟೊಂದೇನು ಎಕ್ಸೈಟ್ ಏನು ಆಗ್ಬೇಡ. ಏನೋ ನಿನ್ನ ಕಡೆಯಿಂದನೂ ತಪ್ಪಾಗೈತೆ, ನನ್ನ ಕಡೆಯಿಂದನೂ ತಪ್ಪಾಗೈತೆ. ಸರಿ, ಎಲ್ಲ ಆಯಿತು. ಈಗ ನಾನು ಲವ್ ಮಾಡಿದ್ದೆ, ನೀನು ಇಷ್ಟಪಟ್ಟಿದ್ದೆ. ಈಗ ನಂದು ಹಳೆ ಕತೆ ಬೇಡ, ನಿಂದು ಹಳೆ ಕತೆ ಬೇಡ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನೋಡು, ನಿನಗಿದು ನಾನು ಕೊನೆ ಚಾನ್ಸು, ಲಾಸ್ಟ್ ಚಾನ್ಸು ಅಂತ ಕೊಡ್ತಾ ಇದ್ದೀನಿ ನಿನಗೆ. ಮತ್ತೆ ಇದರಲ್ಲಿ ಏನಾದರೂ ನೀನು ಎಡ್ವರ್ಟ್ ಮಾಡ್ಕೊಂಡು ಹಂಗೂ ಹಿಂಗೂ ಮಾಡಿದೆ ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಸರಿನಾ? ಮತ್ತೆ ವಾಪಸ್ ಮನೆಗೆ ಕಳಿಸ್ತೀನಿ. ನೀನೆಲ್ಲ ಕರೆಕ್ಟಾಗಿದ್ದು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಹೊಂದ್ಕೊಂಡೆಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ಇವಾಗಲೂ ನಾನು ರೆಡಿ, ಕರ್ಕೊಂಡು ಹೋಗ್ತೀನಿ. ಯಾವುದಕ್ಕೂ ಒಂದ್ಸಲ ನಿನ್ನ ಹತ್ರ ಮುಂಚೆನೇ ಮಾತಾಡ್ಬಿಟ್ಟು ಹೋಗೋಣ ಅಂತಲೇ ಬಂದಿದ್ದು. ಯಾಕಂದರೆ ಮತ್ತೆ ಅಲ್ಲಿಗೆ ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಟಾರ್ಚರ್ ಕೊಡೋದು, ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ದಿರೋ ಕೆಲಸ ಮಾಡೋದು, ಇದೆಲ್ಲ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಅದಕ್ಕೆ ಒಂದ್ಸಲ ಎಲ್ಲ ಹೇಳೋಣ ಅಂತ ಬಂದಿದ್ದೀನಿ. ಖಂಡಿತ ಇನ್ನೊಂದು ಕಿತ್ತ ಅಂತ ಕೆಲಸ ಮಾಡೋಕ್ಕಿಲ್ಲ. ಜೀವನ ಏನು ಅಂತ ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯಿತು ನನಗಂತೂ. ಯಾರು ನಮ್ಮೋರಲ್ಲ, ಎಲ್ಲ ಆಡ್ಕೊಂಡು ಹೋಗೋರು ನೀನೆ. ನನಗಂತೂ ಜೀವನ ಅರ್ಥ ಆಗ್ಬಿಟ್ಟೈತೆ. ಅದ್ರಾಗೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿರೋರೆ ಜಾಸ್ತಿ ಆಗೋಗ್ಬಿಟ್ರು. ಈಗ ನೀವು ಬಂದಿರೋದಕ್ಕೆ ಅದು ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ಅಂದರೆ ಹೇಳಕ್ಕಂತೂ ಆಯ್ತಾನೇ ಇಲ್ಲ. ಲೇ ಮಹಾ, ನನ್ನ ಬಗ್ಗೆ ನೀನು ಕೇವಲವಾಗಿ ಮಾತಾಡ್ತಿದ್ದೆ ಅಲ್ವಾ? ಈಗ ನೋಡು, ನಮ್ಮ ಹುಡುಗ ಬಂದವನೇ, ನನಗೆ ಗಂಡ ಬಂದವನೇ. ಇನ್ನು ಮುಂದೆ ತೋರಿಸ್ತೀನಿ ನೋಡು. ನೀನು ನನಗಿನ್ನ ಚೆನ್ನಾಗಿರೋಕ್ಕಂತೂ ಸಾಧ್ಯನೇ ಇಲ್ಲ. ನಾನೇ ಚೆನ್ನಾಗಿರೋದು. ನನ್ನ ಗಂಡ ನನ್ನ ಹುಡಿಕೊಂಡು ಬಂದವನೇ. ಯಪ್ಪ, ಇನ್ನೊಂದು ಯಾವ ಮಿಸ್ಟೇಕು ಮಾಡ್ತಿದ್ದಂಗೆ ಗಂಡ ಹೇಳ್ದಂಗೆ ಕೇಳ್ಕೊಂಡಿರೋದೇ ವಾಸಿ. ಇಲ್ಲ ಅಂದರೆ ಇಲ್ಲಿಗೆ ಬಂದ್ಬಿಟ್ಟು ಅದೇ ಟೀಚರ್ ಕೆಲಸ ಕಿಯಪಿಯ ಅಂತ ಅದನ್ನು ಕೇಳಬೇಕಾಗ್ತೈತೆ. ಇಲ್ಲ ಅಂತ ಹೇಳಿದ್ರೆ ಕೂಲಿನಲ್ಲಿ ಮಾಡಬೇಕಾಗ್ತೈತೆ. ಬೇಡಪ್ಪ, ಸವಸನೇ ಬೇಡ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು ಎಷ್ಟೋ ವಾಸಿ. ಆಳು ಕಾಳು ಬಂಗ್ಲೆ ಎಲ್ಲ ಐತೆ. ಸುಮ್ಮನೆ ಇಲ್ಲಿಗೆ ಬಂದು ಯಾಕೆ ಹೆಣೋಗ್ಬೇಕು? ಅಲ್ಲೇ ನಿನಗೆ ಎಷ್ಟು ಚೆನ್ನಾಗಿರ್ತೈತೆ ಜೀವನ. ದುಡ್ಡುಗಂತೂ ಕೊರತೆನೇ ಇರಲ್ಲ. ಲೇ ಪುಟ್ಟಿ, ನಾಳೆಯಿಂದ ನಿಮ್ಮ ಸ್ಕೂಲ್ಗಂತೂ ಪಾಠ ಮಾಡಕ್ಕೆ ಬರಲ್ಲ ನಾನು.
ಹಬ್ಬ ಸದ್ಯ ಹೆಂಗೆ ಹೆಂಗೆ ನಮ್ಮ ಸ್ಕೂಲಿಗೆ ಬಂದ್ರೆ ನಿನ್ನ ಬಿಟ್ಬಿಡ್ತೀವ ನಮ್ಮ ಸ್ಕೂಲಿಗೆ ಬರಂಗೆ ಇಲ್ಲ ಮಗಳೇ ಅಳಿಯಂದ್ರು ಪಾಪ ಬಂದವ್ರೆ ಏನಾರ ಮಾತಾಡ್ಬೇಕೇನೋ ನೀವು ಮಾತಾಡ್ಕೊಳ್ಳಿ ನಾನು ಹೊರಗಡೆ ಹೋಯ್ತೀನಿ. ಅಯ್ಯೋ ಅತ್ತೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ, ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಂಥ ಪರ್ಸ್ನಲಾಗಿ ಮಾತಾಡೋ ಅಂಥದ್ದು ಏನೂ ಇಲ್ಲ. ಎಲ್ಲ ನಿಮ್ಮ ಮುಂದೆನೇ ಮಾತಾಡಬೇಕಲ್ವ ನಾಳೆ ವಿಚಾರನ, ಅದಕ್ಕೆ ಎಲ್ಲ ನಿಮ್ಮ ಮುಂದೆನೇ ಮಾತಾಡಿರೋದು ನಾನು. ಅಯ್ಯೋ ಅಳಿಯಂದ್ರೆ ಅಲ್ಲ ನೀವೇನಾರ ಮಾತಾಡ್ಕೊಳಂಗಿದ್ರೆ. ಇಲ್ಲ ಅತ್ತೆ, ಪರವಾಗಿಲ್ಲ. ಯಾವಾಗ ಹೋಗೋಣ ಊರಿಗೆ? ಇವಾಗೇಂದ್ರೆ ಇವಾಗೇ ರೆಡಿ. ಅಳಿಯಂದ್ರು ಹೇಳ್ತಾ ಇದ್ರೆ ಇನ್ನೂ ಒಂದು ವಾರ ಇದ್ಬಿಟ್ಟು ಹೋಯ್ತೀನಿ ಅತ್ತೆ, ಹಳ್ಳಿನಾಗಿರ್ಬೇಕು ಅಂತ ಅನ್ನಿಸ್ತಾ ಐತೆ ಅಂತ ಹೇಳ್ಬಿಟ್ಟು ಅಳಿಯಂದ್ರು ಹೇಳ್ತಾ ಇದ್ರು. ಇನ್ನೂ ಒಂದು ವಾರನಂತೆ. ಇನ್ನೂ ಒಂದು ವಾರ ಇಲ್ಲೇ ಇರ್ತಾರಾ? ಅಯ್ಯೋ ಬಿಡು, ನಮ್ಮ ಊರಾಗೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಬಂದಿದ್ರಲ್ಲ, ಅವ್ರಿಗೆಲ್ಲ ಉತ್ತರ ಕೊಡೋ ಟೈಮ್ ಬಂದ್ಬಿಟ್ಟೈತೆ. ಚೆನ್ನಾಗಿ ಉತ್ತರ ಕೊಡ್ತೀನಿ ಅವ್ರಿಗೆಲ್ಲ ನಾನು. ಮುಳ್ಳಿಗಳ ಮನೆಯಾಳಿಗಳ ನನ್ನೇ ಬೈಕೊಂಡಿದ್ರಿ ಅಲ್ವಾ, ನೋಡ್ತಾ ಇರ್ರಿ ನಾನು ತೋರಿಸ್ತೀನಿ ಏನು ಅಂತ. ಅದು ಆ್ಯಕ್ಚುಲಿ ಬಿಸ್ನೆಸ್ ಅದು ಇದು ಮೈಂಡೆಲ್ಲ ತುಂಬ ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೆ ನಾನೇನು ಅನ್ಕೊಂಡೆ ಅಂದರೆ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಊರಿಗೆ ಹೋಗ್ಬೋದಲ್ವಾ ಬೆಂಗಳೂರಿಗೆ ಅಂತ ಅಂದ್ಕೊಂಡೆ. ಅದಕ್ಕೆ ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೇ? ಅಯ್ಯೋ ಖಂಡಿತ ನನಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ಅದ್ರಲ್ಲಿ ಏನೈತೆ ತೊಂದರೆ? ಆರಾಮಾಗಿ ಇದ್ಬಿಟ್ಟು ಹೋಗೋಣ ಬಿಡಿ. ಹಳ್ಳಿ ಎಲ್ಲ ಓಡಾಡ್ಕೊಂಡು ನಿಮ್ದಿಗೆ ನಮ್ಮೂರು ಜಾತ್ರೆ ಐತೆ, ಜಾತ್ರೆಗೆ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗೋಣ. ಆದರೆ ನಿಮ್ಮ ಮನ್ಸಾಗ ನನ್ನ ಬಗ್ಗೆ ಏನು ಬೇಜಾರಿಲ್ಲ ತಾನೇ? ಅಂದರೆ ಡೌಟ್ ಏನೂ ಇಲ್ಲ ತಾನೇ? ಇನ್ನೊಂದು ಕಿತ್ತ ಅಂತ ಕೆಲಸ ಎಲ್ಲನೂ ಮಾಡೋಕ್ಕಿಲ್ಲ, ಸಮುಸ್ಬಿಡಿ. ಅತ್ತೆಗೂ ಎಲ್ರಿಗೂ ಸಂದಾಗಿ ನೋಡ್ಕೊತೀನಿ ನಾನು. ಹಾಂ ಆಯಿತು, ಏನು ತೊಂದರೆ ಇಲ್ಲ. ಮಗಳೇ ಬಂದ ನೋಡು, ತಂದಿಕ್ಕಿದ್ದೀನಿ. ಲೇ ಮಟನ್ನೇ ತಂದಿಕ್ಕಿದ್ದೀನಿ, ಮಟನೇ ನೀಯ ಮಾಡ್ಬಿಡು. 3 kg ತಗೊಬಿಟ್ಟು ಬಂದಿಕ್ಕಿದ್ದೀನಿ. ಸರಿ ರೀ, ಮಸಾಲೆ ಹರ್ಕತ್ತೀನಿ ನಾನು, ಹೋಗಿ ತೊಳ್ಕೊಂಡು. ಕೂತ್ಕೊಳ್ಳಿ, ಬರ್ತೀನಿ ನಾನು ಒಂದು ನಿಮಿಷ. ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಬರ್ತೀನಿ. ಹಾಂ ಸರಿ ಆಯಿತು. ಥ್ಯಾಂಕ್ ಯು ಅಣ್ಣ. ಈ ಹುಡುಗಿನ ನೀನು ವಾಪಸ್ ಕರ್ಕೊಂಡು ಹೋಗ್ತಿರೋದಕ್ಕೆ ನಮ್ಮ ಸ್ಕೂಲ್ಗಂತೂ ಪಾಠ ಮಾಡಕ್ ಬರಲ್ವಂತೆ. ಸದ್ಯ ನಾವಂತೂ ಖುಷಿಯಾಗಿರ್ತೀವಿ. ಓ ಪುಟ್ಟಿ, ಆ ಥರ ಪ್ಲಾನ್ ಮಾಡ್ಕೊಂಡಿದ್ಯಾ? ಸರಿ ಬಿಡು, ನಿನ್ನಿಷ್ಟಂಗೆನೇ ನಾನು ಕರ್ಕೊಂಡು ಹೋಗ್ತೀನಿ, ಸರಿನಾ? ನಿಮ್ಮ ಕ್ಲಾಸ್ಗೆ ಏನು ಪಾಠ ಮಾಡೋಕ್ಕಿನ್ನ ರಚ್ಚು ಅಕ್ಕ ಬರಲ್ಲ. ಖುಷಿಯಾಗಿರು. ಸರಿ, ವಿಚಾರನ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳ್ಕೊಂಡ್ಬಿಟ್ಟು ಬರ್ತೀನಿ, ಇನ್ ಬರಲ್ಲ ಟೀಚರು ಅಂತ. ಸರಿ. ಅಳಿ ಅಂದ್ರೆ ಈ ಎಳ್ನೀರು ಏನಾದರೂ ತರಲೇ? ಅಯ್ಯೋ ಮಾವ, ಬೇಡ ಏನು ಬೇಡ. ಲೇ ಮಗಳೇ, ಅಳಿ ಅಂದ್ರು ಒಬ್ಬರೇ ಕೂತ್ಕೊಂಡವ್ರೆ, ಹೋಗಿ ಮಾತಾಡ್ಸೋಗು. ಈರಪ್ಪ ಬಟ್ಟೆ ಬದಲಾಯಿಸ್ಕೊಂಡು ಹೋಯ್ತೀನಿ. ಆಹಾ, ಏನು ಅತಿಥಿ ಸತ್ಕಾರ ನನಗಂತೂ. ಯಪ್ಪ, ಜೀವಮಾನದಾಗೂ ಅತಿಥಿ ಸತ್ಕಾರ ಸಿಗ್ತದೋ ಸಿಗಲ್ವೋ ಗೊತ್ತಿಲ್ಲ. ಇವಾಗಂತೂ ತುಂಬ ಅತಿಥಿ ಸತ್ಕಾರ ಕೊಡ್ತಾವ್ರೆ. ಆಸ್ತಿ ಎಲ್ಲ ನಾಮಾಗೈತೆ ಅಂತ ಗೊತ್ತಾದರೆ ಮತ್ತೆ ಇದೆ ಹಳೆ ಚಾಳಿ ಅಂತ ತೆಗಿತಾಳೆ ಅಂತ ಅನ್ನಿಸ್ತೈತೆ. ಬೇಡ. ಸ್ವಲ್ಪ ಸುಮ್ಮನೆ ಇದ್ದು ಆಮೇಲೆ ಯೋಚನೆ ಮಾಡೋಣ ಏನು ಮಾಡಬೇಕು ಅಂತ. ಇವ್ರ ಖುಷಿ ನೋಡಿದ್ರೆ ನನಗೂ ಖುಷಿ ಆಗ್ತೈತೆ. ಬದಲಾಗವಳೆ ಅಂತ ಅಂದ್ಕೊಂಡಿದ್ದೀನಿ. ಬದಲಾಗಿದ್ರೆ ತುಂಬ ಒಳ್ಳೇದೇ. ಬದಲಾಗಲಿಲ್ಲ ಅಂತ ಹೇಳಿದ್ರೆ ನಾನು ಬದಲಾಯಿಸ್ತೀನಿ.